ಗಣಿನಾಡಿನಲ್ಲಿ ಇಡಿ ಅಧಿಕಾರಿಗಳ ಶಿಕಾರಿ ಮುಂದುವರೆದಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ನಿವಾಸದಲ್ಲಿ ನೂರಾರು ಪುಟಗಳ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ. ದಾಳಿಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಸದ್ಯ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರತ್ ರೆಡ್ಡಿಯವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ 6 ಗಂಟೆಗಳಿಂದ ಸತತವಾಗಿ ಭರತ್ ರೆಡ್ಡಿಯವರ ನಿವಾಸದಲ್ಲಿ ಪರಿಶೀಲನೆಯಾಗ್ತಾ ಇದೆ. ರೆಡ್ಡಿ ವಿಚಾರಣೆ ನಡೀತಾ ಇದೆ. ಇನ್ನಷ್ಟು ಸಮಯ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಗಡಿನಾಡಿನ ಓರ್ವ ಸಂಸದ ಹಾಗೆ 3 ಶಾಸಕರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ರು. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಶಾಸಕರು ಹಾಗೆ ಓರ್ವ ಸಂಸದರ ನಿವಾಸ ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಖಲೆಗಳ ಸಂಗ್ರಹ ಆಗಿದೆ. ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅವರ ನಿವಾಸದಲ್ಲೂ ಸತತ 6 ಗಂಟೆಗಳಿಂದ ಪರಿಶೀಲನೆ ನಡೀತಾ ಇದೆ. ಹಲವು ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಡಾಕ್ಯುಮೆಂಟ್ಗಳನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಮನೆಯಿಂದ ಅನ್ನೋ ಮಾಹಿತಿ. ಅದೇ ದಾಖಲೆಗಳನ್ನ ಮುಂದಿಟ್ಕೊಂಡು ನಾರಾ ಭರತ್ ರೆಡ್ಡಿ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗ್ತಾ ಇದೆ ಇಡಿ ಅಧಿಕಾರಿಗಳ ಕಡೆಯಿಂದ. ಇನ್ನೂ ಕೂಡ ಒಂದಿಷ್ಟು ಹೊತ್ತು ಈ ವಿಚಾರಣೆ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಗಣಿನಾಡಿನಲ್ಲಿ ಶಿಕಾರಿಗಿಳಿದಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 3 ಶಾಸಕರು ಓರ್ವ ಸಂಸದರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿರೋದು. ನಾರಾ ಭರತ್ ರೆಡ್ಡಿ ಅವರ ನಿವಾಸದಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಈವರೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಲಭ್ಯವಾಗಿದ್ದಾವೆ, ಯಾವ ರೀತಿ ವಿಚಾರಣೆ ನಡೀತಾ ಇದೆ? ವಿದ್ಯಾಶ್ರೀ, ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ 2 ಶಾಸಕರು ಹಾಗೆ ಓರ್ವ ಸಂಸದ ಸೇರಿದಂತೆ ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆ 7 ಗಂಟೆ ಹೊತ್ತಿಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನಿವಾಸದಲ್ಲಿ ಕೂಡ ದಾಳಿ ನಡೆದಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಅಂದರೆ ದಾಖಲಾತಿಗಳು ಕೂಡ ಸಿಕ್ಕಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನಿವಾಸ ಏನಿದೆ ಅವರ ನಿವಾಸದ ಮುಂಭಾಗದಿಂದಲೇ ನಾವು ಲೈವ್ ದೃಶ್ಯವನ್ನು ತೋರಿಸ್ತಿರುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಈ ಒಂದು ಮೇಲ್ಭಾಗದ ಈ ಮೇಲ್ಭಾಗದ ಏನು ಕೊಠಡಿ ಇದೆ, ಈ ಒಂದು ಕೊಠಡಿಯಲ್ಲಿ ಈಗ ನಾರಾ ಭರತ್ ರೆಡ್ಡಿ ಅವರನ್ನ ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸುಮಾರು 10:30 ಬಳಿಕ ಅವರನ್ನು ಈ ವಿಚಾರಣೆಗೆ ಕರೆದಿರುವಂಥ ಇಡಿ ಅಧಿಕಾರಿಗಳು ನಿರಂತರವಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಅವರ ನಿವಾಸದಲ್ಲಿ ಸಿಕ್ಕಂಥ ನೂರಾರು ಪುಟಗಳ ದಾಖಲಾತಿಗಳು, ಅಂದರೆ ಆಸ್ತಿ ಪತ್ರ ಆಗಿರ್ಬೋದು ಮತ್ತು ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಂಥ ಅಂದರೆ ಅವಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಮೇಲಕ್ಕೆ ಹೋಗುವಂಥ ಒಂದು ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳ ತಂಡ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಆ ದಾಖಲಾತಿಗಳನ್ನು ಮುಂದಿಟ್ಟುಕೊಂಡು ಈಗ ನಾರಾ ಭರತ್ ರೆಡ್ಡಿ ಅವರಿಗೆ ಪ್ರಶ್ನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ 6 ಅಧಿಕಾರಿಗಳ ತಂಡ ಈಗಾಗಲೇ ಈ ಒಂದು ಮೇಲ್ಭಾಗದ ಕೊಠಡಿ ಏನಿದೆ, ಈ ಒಂದು ಕೊಠಡಿಯಲ್ಲಿ ಇರುವಂಥದ್ದು ಅವುಗಳನ್ನು ತೆಗೆದುಕೊಂಡು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ವಾಲ್ಮೀಕಿ ನಿಗಮದ ಹಗರಣಕ್ಕೂ ಮತ್ತು ಈ ಒಂದು ಲೋಕಸಭೆ ಚುನಾವಣೆಗೂ ಕೂಡ ಸಾಕಷ್ಟು ಲಿಂಕ್ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಿಕ್ಕಂಥ ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಂಡು ಈಗ ನಾರಾ ಭರತ್ ರೆಡ್ಡಿ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಚುನಾವಣೆಯಲ್ಲಿ ಯಾವೆಲ್ಲ ಹಣ ಹಂಚಿಕೆ ಆಯಿತು ಮತ್ತು ಯಾರ ಮೂಲಕ ಹಣ ಬಂತು ಮತ್ತು ಯಾವ ರೀತಿಯಾಗಿ ಅದನ್ನು ಹಂಚಲಾಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಆಯಾಮದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಲ್ಲದೆ ಸಾಕಷ್ಟು ಅವರ ಆಪ್ತರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು ಮತ್ತು ಕಂಪ್ಲಿ ಶಾಸಕ ಹಾಗೆ ಸಂಸದ ತುಕಾರಾಂ ಅವರ ಮೊಬೈಲ್ಗಳನ್ನು ಈಗ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಇರ್ತಕ್ಕಂಥ ಡಾಟಾಗಳನ್ನು ಈಗ ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್. ತಮ್ಮ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.